ನಮಸ್ಕಾರ ಬಾಸ್. ನನ್ನ ಜೀವನದ ಅತ್ಯುತ್ತಮ ದಿನಗಳು ಉಪೇಂದ್ರ ಅವರು ಹೇಳಿದರು, ನೋಡ್ರಿ 3 ಕಂಡೀಷನ್ನು ಅಷ್ಟನ್ನೇ ಕೇಳಿ ನಾವು ಸಾಕು ಸರ್ ಇನ್ನೇನು ಹೇಳಕ್ಕೆ ಹೋಗಬೇಡಿ. ಮಣಿರತ್ನಂ ಅವರಲ್ಲಿ ಬಂದರು ನಮಗೆ. ಸ್ಲಮ್ 2 ಟೈಟಲ್ ರಿಜಿಸ್ಟರ್ ಮಾಡ್ತಿದ್ರು. 4 ಲ್ಯಾಂಗ್ವೇಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಗುರುಕಿರಣ್ ಅವರು ಮ್ಯೂಸಿಕ್ ಆ ಥರ ಮಾತಾಡೋದು ಕಾಣೋರು. 1000 ಅಡಿ 3 ಕ್ಯಾಮ್ರಾ ಕಟ್ ಮಾಡಿ ಇದು ಆ ಎಡಿಟಿಂಗ್ ಇವತ್ತಿಗೂ 4 ಶೋ 5 ಶೋ ನೋಡ್ಬಿಡೋರು ಆಗ ಆಡಿಯನ್ಸ್. 25 ವಾರ 100 ದಿವಸ ಎಲ್ಲ ಅದನ್ನೇ ಕೇಳ್ತಾವ್ರೆ. ಪಿಕ್ಚರ್ ಮಾರ್ನಿಂಗ್ ಶೋ ನೋಡಿ ಇಮಿಡಿಯೇಟ್ ಹೋಗಿ ಅವ್ರನ್ನ ಹಿಡ್ಕೊಂಡು, ಸಾರಿ ನಿಮ್ಮ ಅಡ್ವಾನ್ಸ್ ತೊಗೊಳ್ಳೇಬೇಕು, ನಾನು ಕಂಟಿನ್ಯೂಷನ್ ನೀವೇ ಪಿಕ್ಚರ್ ಮಾಡಿ. ಆಯಿತು ಮಾಡ್ತೀನಿ, ನಂದು 3 ಕಂಡೀಷನ್ ಇದೆ. ಫಿಲಮಲ್ಲಿ ಬೆಂಕಿ, ಗಾಳಿ, ನೀರು 3 ಎಫೆಕ್ಟ್ ಇರುತ್ತೆ. ಥ್ರೂ ಔಟ್ ಪಿಕ್ಚರ್ ಇರಬೇಕು. ಅಷ್ಟನ್ನೇ ಕೇಳಿ ನಾವು ಸಾಕು ಸರ್ ಇನ್ನೇನು ಹೇಳಕ್ಕೆ ಹೋಗಬೇಡಿ, ಮಾಡಿ ಸರ್ ನಾವೆಲ್ಲ ಒದಗಿಸ್ಕೊಡ್ತೀರಿ ಅಂತೇಳಿ ಹಂಗೆ ಸಿನಿಮಾ ಪ್ರಾರಂಭ ಆಯಿತು. ರೆಹಮಾನ್ ಹತ್ರ ಹೋದ್ರಿ. ಮಣಿರತ್ನಂ ಅವರಲ್ಲಿ ಬಂದರು ನಮಗೆ. ಮಣಿರತ್ನಂ ಅವ್ರಲ್ಲಿ ಕರ್ಕೊಂಡು ಹೋದರು. ಯಾಕಂದರೆ ಪಿಕ್ಚರ್ ಪೂಜೆಗೆ ಅವ್ರು ಬಂದಿದ್ದರು. ಉಪೇಂದ್ರ ಅವ್ರ ಫ್ರೆಂಡ್ ಕ್ಲೋಸ್ ಆಗಿದ್ದರು. ಅವರಲ್ಲಿ ಲಿಂಕ್ ಮಾಡಿಕೊಟ್ರು. ಅವ್ರು ಕರ್ಕೊಂಡೋಗಿ ಮಾತಾಡಿಸಿ ಇಬ್ಬರಿಗೂ ಖುಷಿ ಆಯಿತು. ಇಬ್ಬರು ಎಲ್ಲ ಮಾತಾಡಿದ್ರು. ಬಟ್ ನಮ್ಮ ಡೇಟ್ಗೂ ಅವ್ರ ಡೇಟ್ಗೆ ಕ್ಲಾಶ್ ಆಗಿ ನೆಕ್ಸ್ಟ್ ಮಾಡೋಣ ಅಂತ. ಅವಾಗ ಅವ್ರ ಹೆಸರು ದಿಲೀಪ್ ಅಂತಿತ್ತು. ಪಿಕ್ಚರ್ ಸೂಪರ್ ಹಿಟ್ ಆಗಿತ್ತು. ಅದಕ್ಕೆ ಟೆಕ್ನಿಷಿಯನ್ಸ್ ಎಲ್ಲ ಇದು ಮಾಡ್ತಾ ಇರ್ಬೇಕಾದ್ರೆ ವೇಣು ಯಾವುದೋ ಫಿಲಮ್ ಬ್ಯುಸಿ ಆಗ್ಬಿಟ್ಟಿದ್ರು. ಅದು ಕೃಷ್ಣಕುಮಾರ್ನ ಹಾಕ್ಕೊಂಡ್ರು ಕ್ಯಾಮ್ರಾಮನ್ನು. ಮ್ಯೂಸಿಕ್ ಡೈರೆಕ್ಟ್ರಿಗೆ ರೆಹಮಾನ್ದು ಇದಾಯ್ತಲ್ಲ ಬಿಡು, ನಮ್ಮ ಗುರುಕಿರಣ್ ಇದಿರಲಿ ಅಂತೇಳಿ ಗುರುಕಿರಣ್ ಅವರನ್ನ ಮಾಡಿಕೊಂಡು ಶಶಿಕುಮಾರ್ ಎಡಿಟರ್ನ ಹಾಕ್ಕೊಂಡು ಒಂದು 14 ಜನ ಅಸಿಸ್ಟೆಂಟ್ಸು ಎಲ್ಲ ಇಂದ ಬಂದವ್ರನ್ನೇ ಇದು ಮಾಡಿಕೊಂಡು ಸ್ಲಮ್ 2 ಟೈಟಲ್ ರಿಜಿಸ್ಟರ್ ಮಾಡಿದೆ ಫಿಲಿಮ್ ಚೇಂಬರಲ್ಲಿ. ಅಂದರೆ ನಾನು ಶ್ರೀನಿವಾಸ ಆಗ್ತೀನಿ. ಅಂದರೆ ಮಾತಾಡೋರು ಅವರು ರಾಘವೇಂದ್ರ ಆಗ್ತಾರೆ, ಇದೆಲ್ಲ ಆಗ್ತಾರೆ. ಈ ಫಿಲಮಲ್ಲಿ ನಾನು ಕ್ಯಾರೆಕ್ಟರ್ ನೀವೇ ಮಾಡೋದು ಉಪೇಂದ್ರ ಅಂತ ಮಾಡಿ. ಇಲ್ಲ ರೀ, ಅದೆಲ್ಲ ನಮ್ಮ ತಂದೆ ತಾಯಿದು, ನಮ್ಮ ರೈಟ್ಸ್ ಅದು, ಅದಂಗಿರಿ ಬೇರೆಯವ್ರಿಗೆ ಕೊಡೋಕ್ಕಾಗ್ತದೆ ಸರ್. ಬೇರೆಯವ್ರಿಗೆ ಕೊಡ್ತಿಲ್ಲ, ನೀವೇ ಡೈರೆಕ್ಟ್ರು, ನೀವೇ ನೀವು ಇಟ್ಕೊಳ್ಳಿ ಸರ್, ವ್ಯವಸ್ಥೆ ಮಾಡಿ ಅಂದೆ. ಆಮೇಲೆ ಅಷ್ಟು ದಿವಸ ಬಿಟ್ಟು ಮಾಡಿಸ್ರಿ ಟೈಟ್ಲು ಅಂತೇಳಿ ಉಪೇಂದ್ರ ಟೈಟ್ಲ್ ಪ್ರಾರಂಭ ಆಯಿತು. ಉಪೇಂದ್ರ ಪಿಕ್ಚರು ಫಸ್ಟು ಪೂಜೆ ಆಗಿದ್ದು ಶಾಸ್ತ್ರಕ್ಕೆ ಅಲ್ಲಿ ಮಾಡಿದ್ರೆ ಪಿಕ್ಚರ್ ಆಗಿದ್ದ ಕಡೆ. ಅವ್ರ ತಾಯಿಯವರು ಕೇಳಿದ್ದು ಇನ್ಸಿಡೆಂಟ್ ಹೇಳಿದೆ. ನೆಕ್ಸ್ಟು ಅಫಿಷಿಯಲ್ ಪೂಜೆ ಅರುಣ್ ಗೋವಿಲ್, ರವಿನಟನ್ ಇವ್ರನ್ನೆಲ್ಲ ಕರೆದು ಅಶೋಕ ಹೋಟ್ಲಲ್ಲಿ ಗೋಧೋಳಿ ಲಗ್ನ ಸಾಯಂಕಾಲ. ಆ ಕಾಲದಲ್ಲಿ ಅಶೋಕ ಹೋಟ್ಲ ಸೆಟ್ ಹಾಕಿ ಪಿಕ್ಚರ್ ಪೂಜೆ. ಪಾರ್ವತಮ್ಮ ಅವರು ಅಮೃತದಿಂದ ಸಿನಿಮಾ ಉದ್ಘಾಟನೆ ಆಯಿತು. ಈ ಕಾಸ್ಟಿಂಗ್ ಬಂದು ಆವಾಗ 3 ಋತುಮಾನಕ್ಕೆ 3 ಹೀರೋಯಿನ್ಸು ಸೂಚನೆ ಇಟ್ಕೊಂಡು ಅವರು ಓಮು ಇದಾಗಿತ್ತು. ಪ್ರೇಮ ಅವ್ರನ್ನ ಒಂದು ಇದಕ್ಕೆ ಹಾಕ್ಕೊಂಡ್ರು. ಒಂದು ಇದಕ್ಕೆ ಬಂದು ಹೊಸಬ್ರನ್ನ ಹಾಕೋಣ ರೀ, ಅದು ಯಾರು ಗೆಸ್ ಮಾಡೋಂಗೆ ಇರಬಾರ್ದು, ಅವ್ರು ಮಾಡಿದ್ದೇ ಆ್ಯಕ್ಟಿಂಗ್ ಆಗುತ್ತೆ ಅಂತ ದಾಮಿನಿ ಅವರು ಧಾರವಾಡದ ಸ್ಕೂಲ್ ಮೇಸ್ಟ್ರ್ ಮಗಳು, ಅವ್ರನ್ನ ಹಾಕ್ಕೊಂಡು ಸೆಲೆಕ್ಷನ್ ಆಯಿತು. ಆಮೇಲೆ ರವೀನಾ ಟಂಡನ್ ಅವ್ರ ತಂದೆಯವ್ರದ್ದು ನಾನು ಒಂದು ಪಿಕ್ಚರ್ ಕೇಳ್ಕೆ ಅಂತ ಅವ್ರ ತಂದೆ ಡೈರೆಕ್ಟ್ರು ಅವ್ರ ಪಿಕ್ಚರ್ ನಾನು ರಿಲೀಸ್ ಮಾಡಿದ್ದೆ. ಸರ್ ಇದು ಅಂತ ಇದು ಮಾಡಿದೆ. ಅವ್ರು ನೋಡಿಬಿಟ್ಟು ಆಮೇಲೆ ಇದು ಮಾಡಿ ರಾಮನಾಥ್ ಅವರು ಮಾತಾಡಿ ಅವ್ರ ಹತ್ರ ಮಾತಾಡಿ ರವೀನಾ ಟಂಡನ್ ಅವರು ಫಿಕ್ಸ್ ಆಯಿತು. ಉಪೇಂದ್ರ ಪಿಕ್ಚರಲ್ಲಿ ಮ್ಯೂಸಿಕ್ಕು ಮಾತಾಡೋದು, ಮುಂಗಾರು ಮಳೆಯಲ್ಲಿ ಕೃಷ್ಣ ಹೆಂಗೆ ಕಾಣಿಸ್ತಾ ಇದೆ ಆಡಿಯನ್ಸ್ಗೆ, ನಮ್ಮ ಉಪೇಂದ್ರ ಫಿಲಮಲ್ಲಿ ಗುರುಕಿರಣ್ ಅವರು ಮ್ಯೂಸಿಕ್ಕು ಆ ಥರ ಮಾತಾಡೋದು ಕಾಣೋರು. ಪ್ಲಸ್ ಅದರಲ್ಲಿ ಸಿಂಗರ್ ಬೇರೆ ಗುರುಕಿರಣ್, ಪ್ಲಸ್ ಆರ್ಟಿಸ್ಟ್ ಮೇನು ಬಾಂಬೆ ಇಲ್ಲ ಅಂತ ಇದು ಬಾಸ್. ನಾವು 4 ಲ್ಯಾಂಗ್ವೇಜ್ ಆವಾಗ ಕನ್ನಡ, ತೆಲುಗು, ತಮಿಳು, ಹಿಂದಿ ಅಂತ ಮಾಡಿದ್ರಿ. ಒಂದು ದಿವಸ ಮೊದಲು ವೀರೇಶ ಥಿಯೇಟ್ರಲ್ಲಿ ಪ್ರೊಜೆಕ್ಷನ್ ಹಾಕಿದ್ರಿ. ವೀರೇಶ ಥಿಯೇಟ್ರಲ್ಲಿ ಪ್ರೊಜೆಕ್ಷನ್ ಹಾಕಿದ್ರೆ ಯಾರಿಗೂ ಅರ್ಥನೇ ಆಯ್ತಾಯಿಲ್ಲ ಪಿಕ್ಚರು. ರಾತ್ರಿ 9 ಗಂಟೆಗೆ ಹಾಕಿದ್ರು. 7 ಗಂಟೆಗೆ 6 ಗಂಟೆ ಶೋನ ಫಸ್ಟ್ ಶೋ ಹಾಕಿದ್ರು. 9 ಗಂಟೆಗೆ ಎಲ್ಲ ಫುಲ್ಲು ಅದು ಹೆಂಗೆ ಇನ್ವಿಟೇಷನ್ನು ಪೇಪರ್ ಆ್ಯಡ್ ಬಂದರೆ ಬಗ್ಗೆ ನೋಡೋದು, ತಿರುಗಿಸಿ ನೋಡೋದು, ಎಗುರು ನೋಡೋದು ಎಲ್ಲ ಮಾಡ್ತಾಯಿದ್ರು. ಪಿಕ್ಚರ್ನು ಹಂಗೆ ನೋಡ್ತಾವ್ರೆ. ಯಾರಿಗೂ ಅರ್ಥ ಆಗಿಲ್ಲ. ಅದ್ರ ಬಗ್ಗೆನೇ ಚರ್ಚೆ ರಾತ್ರಿ ಎಲ್ಲ ಬೆಳಗಿನ ಜಾವದವರೆಗೂ. ಬೆಳಗ್ಗೆ 3 ಗಂಟೆ ನೋಡಿದ್ರೆ ಎಲ್ಲ ಕಡೆ ನೆಕ್ಸ್ಟ್ ಡೇ ಪಿಕ್ಚರು ಆಲ್ ಶೋಸ್ ಫುಲ್ಲು. ಅರ್ಥ ಆಗಲಿಲ್ಲ ಒಂದು ಚರ್ಚೆ. ಏನಪ್ಪ
ಟಿಕೆಟ್ ಕೊಟ್ಟನಲ್ಲೋ ಹಣ ಇನ್ನೊಂದು ಶೋಗೆ ಹಂಗೆ ಕಂಟಿನ್ಯೂ ಹೋಯ್ತೀವಿ 4 ಶೋ 5 ಶೋ ನೋಡ್ಬಿಡೋರು ಆಗ ಆಡಿಯನ್ಸು. ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಜಡ್ಜ್ಮೆಂಟ್ ಎಕ್ಸಾಮ್ ಡೇ ಪ್ರೊಡ್ಯೂಸರ್ಸ್ಗೆ ಅಂತ ಹಿಂಗೆ ನೋಡ್ತೀರಿ. ಮಂಗಳವಾರ ಯಾರಿಗೆ ಏನು ಹೇಳೋಕೆ ಆಯ್ತಾ ಇಲ್ಲ ಯಾವ ರೇಂಜು ಇದು ಅಂತ. ತಿರ್ಗಾ ಮಂಗಳವಾರ ಅದೇ ಕಲೆಕ್ಷನ್ನು, ಬುಧವಾರ ಅದೇ ಕಲೆಕ್ಷನ್ನು, ಹಿಂಗೆ 2ನೇ ವಾರ ಅದೇ ಕಲೆಕ್ಷನ್ನು. ಲೇಡೀಸ್ ಬರೋಲ್ಲ ಅಂದರು, ಆಮೇಲೆ ಲೇಡೀಸ್ ಶುರು ಆಗ್ಬಿಟ್ರು. ಕಾಲೇಜ್ ಹುಡುಗರು ಬಂದರು, ಹಂಗೆ ಫ್ಯಾಮಿಲಿ ಬ್ರೇಕ್ ಶುರು ಆದರು. 100 ಡೇಸ್ ಆದರೂ ಹಂಗೆ ಓಡ್ತದೆ ಎಲ್ಲ ಕಡೆ. ಆಮೇಲೆ ಜನಗಳಿಗೆ ಏನಾಗೋಯ್ತು, ಈ ಏನದು ಈ ನಾವು ಮಾಮೂಲಿ ಈ ಬೀರ್ ಕುಡಿಯೋರಿಗೆ ಸ್ಕಾಚ್ ಕೊಟ್ಟಂಗೆ ಆಗೋಯ್ತು. ಈ ರೇಂಜ್ಗೆ ಕೇಳ್ತಾರೆ. ಈಗ ಹೆಂಗೆ KGF ಕಾಂತಾರ ಕೊಟ್ಬಿಟ್ಟು ಇವು ಜನಗಳು ಹಂಗೆ ಕೇಳ್ತಾವ್ರೆ. ಈಗ ಆ ರೇಂಜಿಗೆ ಕೇಳ್ತಾವ್ರೆ. ನಾನು 100 ರೂಪಾಯಿ ಟಿಕೆಟ್ ಕೊಟ್ಟರೆ ನನಗೆ 1000 ಕೋಟಿ ಬಡ್ಜೆಟ್ ಪಿಕ್ಚರ್ ಬೇಕು, 20 ಕೋಟಿ ಬಡ್ಜೆಟ್ ಪಿಕ್ಚರ್ ಬೇಕು ಅಂತ ಅಡಿಟ್ ಆಗ್ಬಿಟ್ಟವ್ರೆ. ರಜನಿಕಾಂತ್ ಅವ್ರು ಬಂದರು. ಪ್ರಸಾದ್ ಲ್ಯಾಬಲ್ಲಿ ಸ್ಪೆಷಲ್ ಶೋ ಅರೇಂಜ್ ಮಾಡಿದೆ. ನೋಡಿ ಅವರು ನಾವು ವರ್ಕ್ ಪಣ್ಣ ಅವರು ಏನು ಕೆಲಸ ಮಾಡೋ ಡೈರೆಕ್ಟ್ರು ಅಂತ ಅವ್ರ ಜೊತೆಯಲ್ಲಿದ್ದವರೆಲ್ಲ ರಜನಿಕಾಂತ್ ಅವರು ಭಾರಿ ಅಪ್ರಿಷಿಯೇಟ್ ಮಾಡಿದ್ರು. ಇದು ಮಾಡಿ ಜಪಾನು ಚೈನಾ ಇಲ್ಲಿನ ಆಡಿಯನ್ಸ್ ಮೈಂಡ್ಗೂ ಇದು ಓಲೋ ಪಿಕ್ಚರು. ಯಾಕಂದರೆ ಈ ಪಿಕ್ಚರ್ 99ರಲ್ಲಿ ರಿಲೀಸ್ ಆದಾಗ ಜಪಾನಿಂದ ಒಂದು ಅಭಿಮಾನಿ ಬಂದು ಅಲ್ಲೋಗಿ ರಿಲೀಸ್ ಮಾಡಿದ್ರು. ಒಂದು FH ತೊಗೊಂಡೋಗಿ ಆಗಲೇ ಅವ್ರು ವರದಿ ಕೊಟ್ಟರು, ಸರ್ ನಮ್ಮ ಲ್ಯಾಂಗ್ವೇಜಲ್ಲಿ ಮಾಡಿ ಅಂತ ಅವ್ರ ಭಾಷೆಯಲ್ಲಿ. ಯಾವುದಾನ ಪಿಕ್ಚರ್ ಸುಮಾರಾದರೆ ಲಬಕ್ಕಂತ ಈ ಪಿಕ್ಚರ್ ಹಾಕೋರು. ಏನು 10 ರನ್ 20 ರನ್ 10 ರನ್ 20 ರನ್ ಪ್ರಿಂಟುಗಳು ಲಬಕ್ಕಂತ ಸೌದೋಗ್ಬಿಡೋರು. ಎಲ್ಲ ಡಿಸ್ಟ್ರಿಬ್ಯೂಟ್ರುಗಳವರು ಥಿಯೇಟ್ರುಗಳವರು ಏನು ಮುಗಿ ಬೀಳ್ತಾವ್ರೆ ಅದಕ್ಕೆ, ಎಲ್ಲ ಲ್ಯಾಂಗ್ವೇಜ್ ಅವರು. ಆವಾಗ ರಿಲೀಸ್ ಆದಾಗ ರೀಲ್ಸ್ ಪ್ರೊಜೆಕ್ಟ್ ಥಿಯೇಟ್ರಲ್ಲಿ ಪ್ರೊಜೆಕ್ಟ್ರಲ್ಲಿ ಜನ ನೋಡಿದರು. ಈಗ ಇದನ್ನು 4K ಮಾಡಿ ಡಿಜಿಟಲ್ ಮಾಡಿ UFO ಕ್ಯೂಬು ಸ್ಕ್ರಾಬಲ್ಲು ಸರಸರ ಈ ಮಾಧ್ಯಮದಲ್ಲಿ ಈಗಿನ ಇದಕ್ಕೆ ಇದು ಮಾಡಿ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಈಗಿನ ತಂತ್ರಜ್ಞಾನದಲ್ಲಿ ಈ ಚಿತ್ರನ ಜನಗಳಿಗೆ ನಾವು ತೋರಿಸ್ತಾ ಇದ್ದೀವಿ. ಈಗ ರೆಡಿ ಮಾಡಿ ಅದನ್ನು 20ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಇದು ರಿಲೀಸು ಅಂತ ಹೆಸರಿಗೆ ಮಾತ್ರ. ಇದು ಫ್ರೆಶ್ ರಿಲೀಸ್ ಪಿಕ್ಚರೇ. ಇದು UA ಕಾತರ ಉಪೇಂದ್ರ ಉತ್ತರ ಅಂತ ನಾವು ಈ ಚಿತ್ರನ 1000 ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋ ಇವಾಗ ಉಪೇಂದ್ರ ಮಾಡಿಸ್ಕೊತಾ ಇದ್ದೀವಿ.